ಇದು ಸೋಮವಾರದ ಅಡುಗೆ ಮಾಡಿರೋಂಥ ವ್ಲಾಗ್. ಇದು ಏನೇನು ಮಾಡಿದ್ದೀನಿ ನೋಡೋಣ ಬನ್ನಿ. ಬಿಸಿ ಬಿಸಿ ಅನ್ನ, ಸೀಮೆ ಬದನೆಕಾಯಿ ಕೂಟು, ಬದನೆಕಾಯಿ ವಾಂಗಿಬಾತು ಮತ್ತು ಅದ್ರ ಪಲ್ಯ, ಮತ್ತು ಸೀಮೆ ಬದನೆಕಾಯಿ ಕಾಯಿಗೊಜ್ಜು, ಆಲೂಗೆಡ್ಡೆ ಡ್ರೈ ರೋಸ್ಟ್. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಎಲ್ಲನೂ. ಈ ಅಡುಗೆ ಎಲ್ಲ ಶುರು ಮಾಡೋಕ್ಕೆ ಮುಂಚೆ ಮೊದಲು ನಾನು ಬಿಸಿ ಬಿಸಿಯಾದ ಫಿಲ್ಟ್ರ್ ಕಾಫಿ ಇದೊಂದಿಗೆ ಸ್ಟಾರ್ಟ್ ಮಾಡಿದೆ. ಫಿಲ್ಟ್ರ್ ಕಾಫಿ ಕುಡಿದ್ರೆ ನಿಮಗೆ ಆಲ್ರೆಡಿ ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ, ನನಗೆ ಭಾಳ ಎನರ್ಜಿಟಿಕ್ ಆಗಿರುತ್ತೆ ಬೆಳಗ್ಗೆನೇ. ಹಾಗಾಗಿ ಫಸ್ಟು ಫಿಲ್ಟ್ರ್ ಕಾಫಿ ಕೆಲಸ. ಫ್ರೆಶ್ ಡಿಕಾಕ್ಷನ್, ಫ್ರೆಶ್ ಹಾಲು ಸೂಪರಾಗಿರುತ್ತೆ. ಆಮೇಲೆ ತರಕಾರಿಗಳನ್ನೆಲ್ಲ ಹೆಚ್ಕೊಂಡ್ಬಿಟ್ಟೆ. ಮೊದಲು ಆಲೂಗೆಡ್ಡೆನ ಕ್ಯೂಬ್ ಥರ ಹೆಚ್ಕೊಂಡೆ. ಆಮೇಲೆ ಸೀಮೆ ಬದನೆಕಾಯಿನೂ ಅಷ್ಟೇ ಈ ಥರ ಸಣ್ಣ ಸಣ್ಣ ಹೋಳಾಗಿ ಹೆಚ್ಚಿ, ಒಂದು 1/4 ಕಪ್ ಬೇಳೆ ಜೊತೆಗೆ ಟೊಮೆಟೊನು ಹೆಚ್ಚಿ ಕುಕ್ಕರ್ ಪಾತ್ರೆಯಲ್ಲಿ ಅಂದರೆ ಪ್ಯಾನಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು ಚಿಟಿಕೆ ಅರಿಶಿನ, ಒಂದು ಚಿಟಿಕೆ ಎಣ್ಣೆ ಎರಡು ಹಾಕಿ, ನೆಕ್ಸ್ಟು ಅನ್ನಕ್ಕೂ ಒಂದು ಕುಕ್ಕರ್ ಪ್ಯಾನಲ್ಲಿ ಇಟ್ಕೊಂಡಿದ್ದೀನಿ. ಸೊ ಫಸ್ಟ್ ಇದೆಲ್ಲ ರೆಡಿ ಮಾಡ್ಕೊಂಬಿಡ್ಬೇಕು. ಆಮೇಲೆ ಕುಕ್ಕರಲ್ಲಿ ಜೋಡಿಸ್ಬಿಟ್ರೆ ಬೇಗ ಕೆಲಸ ಆಗೋಗುತ್ತೆ. ಕೆಳಗಡೆ ಪಾತ್ರೆಯಲ್ಲಿ ಅನ್ನ, ಮಧ್ಯ ಪಾತ್ರೆಯಲ್ಲಿ ಬೇಳೆ ಮತ್ತು ಸೀಮೆ ಬದನೆಕಾಯಿ, ಮೇಲೆ ಆಲೂಗೆಡ್ಡೆ. ನೋಡಿ ಈ ಥರ ದೊಡ್ಡ ಕುಕ್ಕರಲ್ಲಿ ಜೋಡಿಸ್ಬಿಟ್ರೆ ಒಂದು 25 ನಿಮಿಷದಲ್ಲಿ ಕುಕ್ಕರ್ ಕೂಗಿ ಪ್ರೆಷರ್ ಇಳಿಯುತ್ತೆ. ಅಷ್ಟೊತ್ತಲ್ಲಿ ಸೀಮೆ ಬದನೆಕಾಯಿ ಕಾಯಿಗೊಜ್ಜು ಮಾಡಿಕೊಂಡೆ. ಸೀಮೆ ಬದನೆಕಾಯಿ ಕಾಯಿಗೊಜ್ಜಿಗೆ ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಕೋಬೇಕು. ಹುಳಿಗಾದರೆ ಸ್ವಲ್ಪ ದಪ್ಪ ಹೋಳು, ಕಾಯಿಗೊಜ್ಜಿಗೆ ಸಣ್ಣ ಹೋಳಾಗಿರಬೇಕು. ಅದನ್ನು ಒಂದು ಕಡೆ ಬೇಯಲಿಕ್ಕೆ ಇಟ್ಬಿಟ್ಟು ಈಗ ಕೂಟಿಗೆ ರುಬ್ಕೋತಾ ಇದ್ದೀನಿ. ಫಸ್ಟು ಮಸಾಲ ಹುರ್ಕೋಬೇಕು. 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, 1 ಟೀ ಸ್ಪೂನ್ ಕಡಲೆಬೇಳೆ, 1.5 ಟೀ ಸ್ಪೂನಷ್ಟು ಧನಿಯಾ, ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, ಖಾರಕ್ಕೆ 5ರಿಂದ 6 ಗುಂಟೂರು ಮೆಣಸಿನ್ಕಾಯಿ, ಒಂದು 1/4 ಟೀ ಸ್ಪೂನಷ್ಟು ಮೆಂತ್ಯ, ಘಮಗೆ ಕರಿಬೇವಿನ ಸೊಪ್ಪು ಎಲ್ಲನೂ ಒಂದು ಚಿಟಿಕೆ ಆಯಿಲ್ ಹಾಕಿ, ಅಂದರೆ ಒಂದು ಅರ್ಧ ಟೀ ಸ್ಪೂನಷ್ಟು ಆಯಿಲ್ ಹಾಕಿ ಹೊಂಬಣ್ಣ ಬರೋವರೆಗೂ ಹುರ್ಕೋಬೇಕು. ಈಗ ಒಲೆ ಉರಿ ಆಫ್ ಮಾಡಿಬಿಟ್ಟಿದ್ದೀನಿ. ಆ ಬಿಸಿಗೇ ಒಂದು ಅರ್ಧ ಮುಷ್ಟಿಯಷ್ಟು ತೆಂಗಿನಕಾಯಿ ತುರಿ ಸೇರಿಸ್ಕೋಬೇಕು. ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಹುರಿಬಾರ್ದು. ನೋಡಿ ಆಲ್ರೆಡಿ ಒಲೆ ಉರಿ ಆಫ್ ಮಾಡಿದ್ದೀನಿ. ಈಗ ಅದು ತಣ್ಣಗಾದಮೇಲೆ ರುಬ್ಕೋಬೇಕು. ಅಷ್ಟೊತ್ತಲ್ಲಿ ನಾನೇನು ಮಾಡಿದೆ, ಒಂದು ಬಾಣಲೆ ಇಟ್ಟು 2 ಟೀ ಸ್ಪೂನ್ ಆಯಿಲ್ ಹಾಕಿ ಬೇಸಿಕ್ ಒಗ್ಗರಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರ್ಬೇವಿನ ಸೊಪ್ಪು ಮತ್ತು ಸಣ್ಣದಾಗಿ ಹೆಚ್ಚಿದಂಥ 2 ಈರುಳ್ಳಿ, ಟೊಮೆಟೊ ಕೂಡ ಸೇರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ವಾಂಗಿಬಾತಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಟೊಮೆಟೊನು ಹಾಕಿ ಚೆನ್ನಾಗಿ ಬಾಡಿಸಿ, ಬದನೆಕಾಯಿನ ಒಂದು 1/4 kg ಅಷ್ಟು ಬದನೆಕಾಯಿನ ಉದ್ದುದ್ದಕ್ಕೆ ಹೆಚ್ಕೊಂಡು, ಬ್ರೌನ್ ಬದನೆಕಾಯಿ, ಅದೇ ಪರ್ಪಲ್ ಕಲರ್ ಬರುತ್ತಲ್ಲ, ಪರ್ಪಲ್ ಕಲರ್ ಬರುತ್ತಲ್ಲ, ಆ ಬದನೆಕಾಯಿಲಿ ಮಾಡ್ತಾ ಇರೋದು ನಾನು. ಗ್ರೀನ್ ಬದನೆಕಾಯಿಲು ಚೆನ್ನಾಗಿರುತ್ತೆ, ಬಟ್ ಇದರಲ್ಲಿ ಮಾಡಿದ್ರೆ ಟೇಸ್ಟ್ ಜಾಸ್ತಿ. ಹಾಕ್ಬಿಟ್ಟು ಬಾಡಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸ್ವಲ್ಪ ಹುಣಸೆಹಣ್ಣು ರಸ ಕೂಡ ಹಾಕ್ತಾಯಿದ್ದೀನಿ. ಒಂದು ಚಿಕ್ಕ ನೆಲ್ಲಿಕಾಯಿ ಸೈಜ್ ಹುಣಸೆಹಣ್ಣು ರಸ ಹಾಕಿದ್ರೆ ಸಾಕು. ಅರಿಶಿನ ಪುಡಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಬಾಡಿಸ್ಬೇಕು. ನಾನಿಲ್ಲಿ ವಾಂಗಿಬಾತ್ ಕಲಿಸೋದ್ರಿಂದ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ದೀನಿ, ಯಾಕಂದರೆ ಅನ್ನಕ್ಕೆ ಹೊಂದ್ಕೋಬೇಕಲ್ವಾ, ಅದಕ್ಕೆ. ಈಗ ನೋಡಿ ಕುಕ್ಕರ್ ಪ್ರೆಷರು ಕೂಗ್ಬಿಟ್ಟಿದೆ, ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಬೇಗ ಕೆಲಸ ಆಗುತ್ತೆ ಗೊತ್ತಾ. ಎಲ್ಲ ಪಕ್ಕ ಇಟ್ಕೊಂಬಿಟ್ರೆ ಮತ್ತು ತರಕಾರಿ ಹೆಚ್ಚಿಟ್ಕೊಂಬಿಟ್ರೆ ತುಂಬ ಬೇಗ ಆಗೋಗುತ್ತೆ. ಈಗ ಬದನೆಕಾಯಿ ಚೆನ್ನಾಗಿ ಬೆಂದಿದೆ. ಈಗ 2 ಟೀ ಸ್ಪೂನು, 2ರಿಂದ 3 ಟೀ ಸ್ಪೂನು ವಾಂಗಿಬಾತ್ ಪುಡಿ ಸೇರಿಸ್ಬಿಟ್ಟು, ಒಂದು ಅರ್ಧ ಟೀ ಸ್ಪೂನಷ್ಟು ಬೆಲ್ಲದ ಪುಡಿನೂ ಸೇರಿಸಿ, ಮತ್ತು ಒಂದು 1/4 ಟೀ ಸ್ಪೂನ್ ಇಂಗಿನ ಪುಡಿ. ನಾನು ಇಂಗನ್ನು ಉಪ್ಪು ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಗಟ್ಟಿ ಇಂಗು ಬರುತ್ತೆ, ಅದರಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ, ಈಸಿ ಹಾಕೋಕ್ಕೆ. ಮತ್ತು ಒಂದು 1/4 ಮುಷ್ಟಿಯಷ್ಟು ತೆಂಗಿನಕಾಯಿ ತುರಿ, ಫ್ರೆಶ್ ಆಗಿ ತುರಿದಂಥ ತೆಂಗಿನಕಾಯಿ ತುರಿ ಸೇರಿಸ್ಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿದ್ರೆ ವಾಂಗಿಬಾತ್ ಪಲ್ಯ ರೆಡಿ. ಈಗ ನಾನು ಇಷ್ಟು ಪಲ್ಯಕ್ಕೂ ನಾನು ಅನ್ನ ಕಲಿಸ್ತಾ ಇಲ್ಲ. ನಾನೇನು ಮಾಡ್ತಾಯಿದ್ದೀನಿ, ಇದು ಆಮೇಲೆ ಎತ್ತಿಟ್ಕೊಳ್ತೀನಿ ಸ್ವಲ್ಪ, ಆಮೇಲೆ ಮಿಕ್ಕಿದ್ದಕ್ಕೆ ಅನ್ನ ಕಲಿಸ್ಕೊತೀನಿ. ನೋಡಿ ಈ ಕಡೆ ಸೈಡಲ್ಲಿ ಕಾಯಿಗೊಜ್ಜಿಗೆ ರೆಡಿ ಮಾಡಿದ್ವಲ್ಲ, ಸೀಮೆ ಬದನೆಕಾಯಿ ಕೂಡ ಬೆಂದಿದೆ. ಈಗ ಇದನ್ನು ನೀರೆಲ್ಲ ಬಗ್ಗಿಸ್ಬಿಟ್ಟು ಒಂದು ಸ್ಟ್ರೈನರಲ್ಲಿ ಮತ್ತೆ ಅದೇ ಪಾತ್ರೆಗೆ ಸೀಮೆ ಬದನೆಕಾಯಿ ಹಾಕಿಟ್ಕೊಂಡು, ಈಗ ಅದಕ್ಕೆ ಕಾಯಿಗೊಜ್ಜಿಗೆ ಮಸಾಲೆ ರುಬ್ತಾಯಿದ್ದೀನಿ. ಒಂದು ಅರ್ಧ ಮುಷ್ಟಿಯಷ್ಟು ತೆಂಗಿನಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ 2ರಿಂದ 3 ಹಸಿಮೆಣಸಿನ್ಕಾಯಿ, ಮತ್ತು ಸ್ವಲ್ಪ ಸಾಸಿವೆ, ಒಂದು ಅರ್ಧದಿಂದ 1 ಟೀ ಸ್ಪೂನಷ್ಟು ಸಾಸಿವೆ, 2 ಸೌಟಷ್ಟು ಮೊಸರು. ನಾನು ನೀರಲ್ಲಿ ರುಬ್ತಾ ಇಲ್ಲ, ಸಿಹಿ ಮೊಸರಲ್ಲಿ ರುಬ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನ್ ಹಿಂಗೆ ಹಾಕಿ ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ತುಂಬ ನೈಸಾಗಿ ಪೇಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಪೇಸ್ಟ್ ಮಾಡಿದ್ದೀವಲ್ಲ, ಅದನ್ನು ಬೆಂದಂಥ ಸೀಮೆ ಬದನೆಕಾಯಿಗೆ ಸೇರಿಸ್ತಾ ಇದ್ದೀನಿ. ಮಿಕ್ಸಿ ಜಾರಲ್ಲೂ ಇರುತ್ತಲ್ಲ ಸ್ವಲ್ಪ, ಅದಕ್ಕೂ ನೀರು ಹಾಕಿ ಸೇರಿಸ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಈಗ ಮೊಸರು ಸೇರಿಸಿದ್ಮೇಲೆ ತುಂಬ ಕುದಿಸ್ಬಾರ್ದು, ಸ್ವಲ್ಪ ನೊರೆ ಬಂದಷ್ಟು
ಕುದಿಸಿದ್ರೆ ಸಾಕು. ಆಮೇಲೆ ಒಲೆ ಉರಿ ಆಫ್ ಮಾಡಿಬಿಟ್ಟು ಸೈಡ್ಗೆ ಇಟ್ಬಿಟ್ಟಿದ್ದೀನಿ. ಈಗ ನೋಡಿ ಹುರಿದಿಟ್ಟಿದ್ವಲ್ಲ ಕೂಟಿಗೆ ಮಸಾಲ ತಣ್ಣಗಾಗಿದೆ. ಈಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅದನ್ನು ಅಷ್ಟೇ ನೈಸಾಗಿ ಪೇಸ್ಟ್ ಮಾಡಿದ್ದೀನಿ. ಒಂದು ಕಡಾಯಿ ಇಟ್ಬಿಟ್ಟು 1-2 ಟೀ ಸ್ಪೂನ್ ಆಯಿಲ್ ಹಾಕಿ ಸಾಸಿವೆ ಒಗ್ಗರಣೆ ಕೊಟ್ಟು ಕರ್ಬೇವಿನ ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ರಸ ರುಬ್ಬಿದಂಥ ಕೂಟಿನ ಮಸಾಲ ಎಲ್ಲ ಸೇರಿಸಿ ಫಸ್ಟು ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ. ಆ ಹುಣಸೆಹಣ್ಣು ರಸ ಮತ್ತು ಕೂಟ್ ಮಸಾಲ ಎಲ್ಲ ಸೇರ್ಕೋಬೇಕು. ಈಗ ಬೆಂದಂಥ ಸೀಮೆ ಬದನೆಕಾಯಿ ಬೇಳೆ ಟೊಮೆಟೊ ಎಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಆ ಪಾತ್ರೆಯಲ್ಲಿರೋದಕ್ಕೂ ಸ್ವಲ್ಪ ನೀರು ಹಾಕಿ ಸೇರಿಸ್ಕೊಳ್ಳಿ. ಈಗ 1 ಟೀ ಸ್ಪೂನಷ್ಟು ಬೆಲ್ಲದ ಪುಡಿ ಸೇರಿಸಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಿ. ನಾನು ಸಾಮಾನ್ಯ ನನ್ನ ಅಡುಗೆಗಳಲ್ಲಿ ಸ್ವಲ್ಪ ಬೆಲ್ಲ ಹಾಕ್ತೀನಿ. ಯಾಕೆ ಅಂತಂದರೆ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಇಷ್ಟ ಇದ್ದವ್ರು ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಬೆಲ್ಲನ. ಮತ್ತು ಸಣ್ಣಗೆ ಎತ್ತಂತ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸೂಪರಾದ ಕೂಟು ಅನ್ನಕ್ಕೆ ರೆಡಿ ಆಯಿತು. ಆಯಿತಾ? ಈಗ ಕೂಟಾಯಿತು, ಕಾಯಿಗೊಜ್ಜಾಯಿತು. ಈಗ ಲಾಸ್ಟಲ್ಲಿ ಉಳ್ಕೊಂಡಿರೋದೇನೋ ವಾಂಗಿಭಾತ್ ಕಲಿಸ್ಕೋಬೇಕು ಮತ್ತು ಆಲೂಗೆಡ್ಡೆ ಪಲ್ಯ ಮಾಡಬೇಕು. ಈಗ ವಾಂಗಿಭಾತ್ ಬದನೆಕಾಯಿ ಪಲ್ಯ ಮಾಡಿದ್ದೀವಲ್ಲ ಅಷ್ಟಕ್ಕೂ ನಾನು ಕಲಿಸ್ತಾ ಇಲ್ಲ. ಆಗಲೇ ನಾನು ಹೇಳ್ದಂಗೆ ಸ್ವಲ್ಪ ಎತ್ತಿಟ್ಕೊಂಡು ಅನ್ನ ಬೆಂದಿದೆಯಲ್ಲ ಅದರಲ್ಲಿ ಅರ್ಧ ಭಾಗದಷ್ಟು ಈ ಪಲ್ಯಕ್ಕೆ ಹಾಕ್ತಾಯಿದ್ದೀನಿ. ಯಾಕಂದರೆ ಇದು ಬಾಕ್ಸಿಗೆ ಕೊಟ್ಟು ಕಳ್ಸೋಕ್ಕೋಸ್ಕರ ಕಲಿಸ್ತಾ ಇರೋದು. ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಕಲಿಸ್ಕೋಬೋದು. ನೋಡಿ ಇವಾಗ ಸೂಪರಾಗಿ ವಾಂಗಿಭಾತ್ ಕೂಡ ರೆಡಿಯಾಗಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಒಂದು ಪಾತ್ರೆಗೆ ಎತ್ತಿಟ್ಕೊಂಡ್ಬಿಟ್ರೆ ವಾಂಗಿಭಾತು ರೆಡಿ. ಈಗ ಯಾವ ಕಡಾಯಲ್ಲಿ ವಾಂಗಿಭಾತ್ ಕಲಿಸಿದ್ವಲ್ಲ ಅದೇ ಕಡೆಗೆ 2 ಟೀ ಸ್ಪೂನ್ ಆಯಿಲ್ ಹಾಕಿ ಸಾಸಿವೆ 1 ಟೀ ಸ್ಪೂನ್ ಹಾಕಿ ಸಾಸಿವೆ ಸಿಡಿದ ಮೇಲೆ ಒಂದು ಚಿಟಿಕೆ ಅರಿಶಿನ ಪುಡಿ ಮತ್ತು ಕರ್ಬೇವಿನ ಸೊಪ್ಪು ಅಚ್ಕಾರದ ಪುಡಿ 1ರಿಂದ 1.5 ಟೀ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಸೇರಿಸಿ ಸ್ವಲ್ಪ ಎಣ್ಣೆಲಿ ಬಾಡಿಸಿದ್ಮೇಲೆ ಬೇಯಿಸಿದಂಥ ಆಲೂಗೆಡ್ಡೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸಣ್ಣದಾಗಿ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡಿ. ಯಾಕಂದರೆ ತುಂಬ ಮಿಕ್ಸ್ ಮಾಡಿದ್ರೆ ತುಂಬ ಒಂಥರ ಮೆತ್ತಗೆ ಮಿದ್ದೆ ಥರ ಆಗೋಗುತ್ತೆ. ಅದರಿಂದ ಕುಕ್ಕರಲ್ಲಿ ಬೇಯಿಸ್ಕೋಬೇಕಾದ್ರೆ ನೀವು ಸ್ವಲ್ಪ ನೀರು ಹಾಕಿ ಆಲೂಗೆಡ್ಡೆನ ಬೇಯಿಸ್ಕೋಬೇಕು. ಆವಾಗ ಈ ಥರ ಚೆನ್ನಾಗಿ ಕ್ಯೂಬ್ಸ್ ಆಗಿ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಎಲ್ಲ ಅಡುಗೆಗಳು ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನ ಮತ್ತು ಸೀಮೆ ಬದನೆಕಾಯಿ ರುಬ್ಬಿದಂಥ ಕೂಟು, ಆಮೇಲೆ ಪರ್ಪಲ್ ಬದನೆಕಾಯಿದು ವಾಂಗಿಭಾತು ಬಾಕ್ಸ್ ಕೊಟ್ಟು ಕಳ್ಸೋಕ್ಕೆ, ಸೀಮೆ ಬದನೆಕಾಯಿ ಕಾಯಿಗೊಜ್ಜು ಮತ್ತು ಆಲೂಗೆಡ್ಡೆ ಡ್ರೈ ರೋಸ್ಟು ಎಲ್ಲ ಸೂಪರಾಗಿ ರೆಡಿಯಾಗಿದೆ. ಇದರಲ್ಲಿ ನಿಮ್ಗೆ ಯಾವುದೇ ಅಡುಗೆ ಇಷ್ಟ ಆಗಿದ್ದರೂ ನೀವು ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ತಿಳಿಸಿ. ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.